ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಸಾಲೆ ಜೋಳದ ರೊಟ್ಟಿ. ಒಂದೇ ರೀತಿ ತಿಂಡಿಗಳು ಮಾಡಿ ಬೋರ್ ಆಗೋದಕ್ಕೆ ಬೇರೆ ಬೇರೆ ವೆರೈಟಿ ಮಾಡೋದಾಗ ಇದು ಒಂದು ವೆರೈಟಿ ಮಾಡ್ಬೋದು. ಆಮೇಲೆ ನಮಗೆ ದಕ್ಷಿಣ ಕರ್ನಾಟಕದವರಿಗೆ ಜೋಳದ ರೊಟ್ಟಿ ಹೆಚ್ಚು ಅಭ್ಯಾಸ ಇಲ್ವಲ್ಲ, ಮಾಡಿ ಅಭ್ಯಾಸ ಇಲ್ಲ. ಆಮೇಲೆ ತಿನ್ನೋಕ್ಕೂ ಹೆಚ್ಚು ಇದೆಲ್ಲ ಅಂದರೆ ಅಷ್ಟು ಅಭ್ಯಾಸ ಇಲ್ಲದಿರೋದ್ರಿಂದ ಈ ರೀತಿ ಮಾಡಿದರೆ ತುಂಬ ರುಚಿ ಆಗುತ್ತೆ. ನಮಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಮಾಡೋದಕ್ಕೂ ಹೆಚ್ಚು ಕಷ್ಟ ಅಂತ ಅನಿಸಲ್ಲ. ಅದರಿಂದ ಈ ರೀತಿ ಜೋಳದ ರೊಟ್ಟಿ ಮಾಡ್ಕೋಬಹುದು. ನಾವು ಜೋಳದ ರೊಟ್ಟಿ ತಿನ್ನಬೇಕು ಅಂದರೆ, ಈಗ ಶುಗರ್ ಪೇಷಂಟ್ಗಳಿಗೆಲ್ಲ ಜೋಳ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಈ ಥರ ಮಾಡಿ ಕೊಡ್ಬೋದು. ಇದನ್ನು ತುಂಬ ರುಚಿಯಾಗಿ ಇರುತ್ತೆ. ಇದು ಬೆಳಗಿನ ತಿಂಡಿಗೆ ಒಂದು ವೆರೈಟಿನೂ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಸೌತೆಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆನ ತೆಗಿತಾ ಇದ್ದೀನಿ. ಕೆಲವು ಜನ ಸಿಪ್ಪೆ ಸಹಿತ ಹಾಕ್ತಾರೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಅದರಿಂದ ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ಟೆ ಉಪಯೋಗಿಸ್ತೀನಿ. ಸೌತೆಕಾಯಿ ಹೆಚ್ಚು ಬೇಕಾಗಲ್ಲ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇದೆಯಲ್ವ, ಆದ್ದರಿಂದ ಒಂದು ಸಣ್ಣ ಸೌತೆ ಸಾಕು. ಇದನ್ನು ಈ ಥರ ತುರಿದುಕೊಳ್ಳಿ. ಇದೀಗ ಸಣ್ಣ ಇದರಲ್ಲಿ ತುರಿತಾ ಇದ್ದೀನಿ. ಸಣ್ಣದಲ್ಲಾದರೂ ತುರಿಬೋದು. ನಿಮಗೆ ಬಾಯಿಗೆ ಹೆಚ್ಚು ಸಿಗೋದು ಬೇಡ ಅಂದರೆ ಸಣ್ಣದಲ್ಲಿ ತುರಿದ್ರೆ ಸಾಕು, ಪರಿಮಳ ಮಾತ್ರ ಅಂದರೆ. ಅಥವಾ ಬಾಯಿಗೆ ಸ್ವಲ್ಪ ಕಾಳು ಸಿಗಬೇಕು ಅಂತಿದ್ರೆ ಸ್ವಲ್ಪ ದೊಡ್ಡದರಲ್ಲಿ ಮೀಡಿಯಮ್ ಸೈಜಿನ ತುರಿಮಣೆಯಲ್ಲಿ ತುರಿದುಕೊಳ್ಬೋದು. ನೋಡಿ, ಸಣ್ಣದಲ್ಲಾದರೆ ತುಂಬ ಚಿಕ್ಕದಾದರೆ ತುಂಬ ಚಿಕ್ಕದಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಇರುತ್ತಲ್ವ ಇನ್ನೊಂದು, ಅದರಲ್ಲಿ ತುರಿದುಕೊಳ್ಬೋದು. ಆವಾಗ ಸ್ವಲ್ಪ ಉದ್ದಕ್ಕೆ ಬರುತ್ತೆ ತುರಿ, ಬಾಯಿಗೂ ಮಧ್ಯೆ ಮಧ್ಯೆ ಸಿಕ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಅದೂ ಒಂದು ಚೆನ್ನಾಗಿರುತ್ತೆ. ಈ ರೀತಿ ತುರಿದುಕೊಳ್ಬೇಕು. ಬೆಳೆದಿದ್ದರೆ ಬೀಜ ಎಲ್ಲ ಇದ್ದರೆ ತಿರುಳು ಮತ್ತು ಬೀಜನ ತೆಗಿಬೋದು. ತೆಗೆದುಬಿಟ್ಟು ತುರೀರಿ. ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ತುರಿಬೋದು. ಬೀಜ ಇಲ್ಲ ಅಂತ ಇದ್ದರೆ, ಎಳೆದಿದೆ ಅಂದರೆ ಈಗ ಡೈರೆಕ್ಟಾಗಿ ತುರಿದುಕೊಳ್ಬೋದು. ನಾನಿಲ್ಲೇ ಒಂದು ಸಣ್ಣ ಸೌತೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ತುಂಬ ನೀರು ಬಿಟ್ಕೊಳ್ಳುತ್ತೆ. ನೀರು ಒಂದು ಸ್ವಲ್ಪ ತೆಗೆದುಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ನಾನು. ಅದರಲ್ಲಿದ್ದ ನೀರನ್ನು ಹಿಂಡಿ ತೆಗೆದಿದ್ದೀನಿ. ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡತ್ತೆ ನೀರು. ಅದಕ್ಕೋಸ್ಕರ ನೀರು ತೆಗೆದುಬಿಟ್ಟು ಒಂದು ಕಪ್ಪಿನಷ್ಟು ತುರಿ ಇದೆ. ಇದು ತುರಿಯನ್ನು ಮಾತ್ರ ತೊಗೊಂಡಿದ್ದೀನಿ. ನೀರು ಬೇಕು ಅಂದರೆ ನಿಮಗೆ ಕಡಿಮೆ ಆಗುತ್ತೆ ಅಂದರೆ ಆಮೇಲೆ ಸೇರಿಸ್ಕೋಬೋದು. ಅದೇ ನೀರನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಇಂಚಿನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಹಸಿಮೆಣಸಿನಕಾಯಿ ಖಾರಕ್ಕೆ ಬೇಕಾದಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತಗೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ತುಂಬ ರುಚಿ ಕೊಡುತ್ತೆ ಆ ಕೊತ್ತಂಬರಿ ಸೊಪ್ಪು. ಆಮೇಲೆ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಉಪ್ಪೆಲ್ಲ ಹಾಕಿದಾಗ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಸೌತೆಕಾಯಿ. ಆದ್ದರಿಂದ ನಾನು ಫಸ್ಟಿಗೆ ನೀರು ಹಿಂಡಿ ತೆಗೆದಿರೋದು, ಇಲ್ಲಾಂದರೆ ಜಾಸ್ತಿ ಆಗುತ್ತೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಮಿಕ್ಸ್ ಮಾಡಿದ ಮೇಲೆ ಈಗ 2 ಕಪ್ಪಿನಷ್ಟು ಜೋಳದ ಹಿಟ್ಟನ್ನು, ಈ ಕಪ್ಪಲ್ಲಿ 2 ಕಪ್ಪಿನಷ್ಟು ತೊಗೊಂಡಿದ್ದೀನಿ, ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನೀರು ಕಡಿಮೆ ಆಗುತ್ತೆ ಅಂದರೆ ತೆಗೆದಿಟ್ಟಿರೋ ನೀರನ್ನು ಸೇರಿಸ್ಕೋಬೋದು. ಈಗ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಲ್ಲಿ ನೀರಿರುತ್ತಲ್ವ, ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕಡಿಮೆ ಆಗುತ್ತೆ ಅಂದರೆ ಆ ಸೌತೆಕಾಯಿಂದ ತೆಗೆದಿಟ್ಟಿರೋ ನೀರು ಇದೆಯಲ್ವ, ಅದನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ. ಮತ್ತು ಇದಕ್ಕೆ ಜೋಳದ ಹಿಟ್ಟು ಅಂಟಿಲ್ದಿರೋದ್ರಿಂದ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ವೀಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ, ಅದು ಅಂಟಿಲ್ವಲ್ಲ, ಆದ್ದರಿಂದ ನೀವು ಸ್ವಲ್ಪ ಬಿಸಿನೀರು ಮಾಡಿ ಸೇರಿಸಿದ್ರೂ ಓಕೆ, ಅದೂ ಅಂಟು ಕೊಡುತ್ತೆ ಬಿಸಿನೀರು ಮಾಡಿ ಸೇರಿಸಿದರೆ. ಇಲ್ಲಾಂದರೆ ಈ ಸೌತೆಕಾಯಿ ನೀರನ್ನು ಸೇರಿಸ್ಬಿಟ್ಟು ಗೋಧಿ ಹಿಟ್ಟನ್ನು ಕೂಡ ಒಂದು ಅರ್ಧ ಕಪ್ಪಿನಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು ಮೆತ್ತಗೆ. ಸ್ವಲ್ಪ ಬಿಡದೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೌತೆಕಾಯಿ ನೀರು ನಾನು ತೆಗೆದಿಟ್ಟಿದ್ದೀನಿ. ಮೊದಲೇ ಸೌತೆಕಾಯಿ ತುರಿದ ಸೌತೆಕಾಯಿಯಿಂದ ನೀರನ್ನು ತೆಗೆದಿಟ್ಟಿರೋದು, ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಕಾಗುತ್ತೆ, ಯಾಕಂದರೆ ಜೋಳದ ಹಿಟ್ಟಿಗೆ ಬೇಗ ನೀರು ಜಾಸ್ತಿ ಆಗೋದು. ಅದರಿಂದ ಈ ಥರ ಚೆನ್ನಾಗಿ ಅದನ್ನು ಸ್ವಲ್ಪ ಕಡಿಮೆ ನೀರು ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮೆತ್ತಗೆ ಚಪಾತಿ ಹಿಟ್ಟಿನ ಥರ ಮಾಡ್ಕೊಳ್ಳಿ. ನಾದಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಈ ಹದಕ್ಕೆ ಕಲಸಿ ಇಟ್ಟಿದ್ದೀನಿ. ಕೂಡಲೇ ಮಾಡ್ಕೋಬೋದು, ಕಲಸಿ ಇಡಬೇಕಾಗಿಲ್ಲ. ಈಗ ನೋಡಿ, ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು
ಆಮೇಲೆ ಅದರಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತಗೊಂಡು ದೊಡ್ಡದು ಬೇಕು ರೊಟ್ಟಿ ಅಂದರೆ ಸ್ವಲ್ಪ ದೊಡ್ಡ ಹಿಟ್ಟು, ಜಾಸ್ತಿ ಹಿಟ್ಟು ತಗೋಬೇಕು. ಮೇಲಿಂದ ಇನ್ನೊಂದು ಬಟರ್ ಪೇಪರ್ ಈ ಥರ ಇಟ್ಕೊಂಡು ಪ್ಲೇಟಲ್ಲೋ ಅಥವಾ ಏನಲ್ಲಾದರೂ ಒತ್ಕೊಳ್ಳಿ, ಆವಾಗ ಸ್ವಲ್ಪ ಅಗಲ ಆಗುತ್ತೆ. ಈ ಥರ ಅಗಲನೂ ಮಾಡ್ಕೋಬೋದು, ನೀವು ಒತ್ಕೊಂಡು ಅಗಲ ಮಾಡ್ಬೋದು, ಇನ್ನೂ ಒತ್ತಿ ಜಾಸ್ತಿ ಮಾಡಿ. ಇಲ್ಲಾಂದರೆ ಕೈಯಲ್ಲಿನೂ ತಟ್ಟಿ ಮಾಡ್ಬೋದು ನಿಮಗೆ ಅಭ್ಯಾಸ ಇದ್ದರೆ, ಅಥವಾ ಚಪಾತಿ ಮಣೆ ಇದೆಯಲ್ವ, ಚಪಾತಿ ಲಟ್ಟಣಿಗೆ ಅದರಲ್ಲೂ ಲಟ್ಟಿಸ್ಬೋದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ತೆಳ್ಳಗೆ ಬರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಬೇಕು, ಅದು ಅಂಟ್ಕೊಳ್ಳುತ್ತೆ. ಅದರಿಂದ ನೋಡಿ ಈ ಥರ ತೆಳ್ಳಗೆ ಮಾಡ್ಕೋಬೋದು ನೀವು ಅದನ್ನು. ನೋಡಿ ಅಂಟ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೇಕು. ಕೈಯಲ್ಲೂ ಬೇಕಾದ್ರೂ ತಟ್ಕೋಬೋದು, ಈ ಥರನೂ ಮಾಡ್ಕೋಬೋದು. ತೆಳ್ಳಗೆ ಬರುತ್ತೆ, ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನೀವು. ತುಂಬ ಒತ್ತಿದರೆ ಅದು ಅಂಟ್ಕೊಳ್ಳುತ್ತೆ ಚಪಾತಿ ಲಟ್ಟಣಿಗೆ. ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ನಮಗೆ ದಕ್ಷಿಣ ಕರ್ನಾಟಕದವ್ರಿಗೆ ಅಷ್ಟು ಜೋಳದ ರೊಟ್ಟಿ ಅಭ್ಯಾಸ ಇರಲ್ಲ, ನಾವು ತಿನ್ನೋದಿಲ್ಲ. ನಮಗೆ ಮುಖ್ಯವಾಗಿ ಅಕ್ಕಿ ಆಹಾರ, ಅನ್ನ. ಆದರೆ ರುಚಿ ಇದು ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಅದರಿಂದ ಈ ಥರ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದು ನಮಗೆ. ಇಲ್ಲಾಂದರೆ ನಾರ್ಮಲಾಗಿ ಅವರು ಉತ್ತರ ಕರ್ನಾಟಕದವ್ರು ಮಾಡೋ ರೀತಿ ನಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಸಾಮಾನ್ಯವಾಗಿ ನನಗಂತೂ ಅಷ್ಟು ಅಭ್ಯಾಸ ಇಲ್ಲ. ಅದಕ್ಕೆ ನಾನು ಈ ಥರ ಮಾಡ್ತೀನಿ ಮನೇಲಿ ಜೋಳದ ರೊಟ್ಟಿ ತಿಂದಂಗೂ ಆಯಿತು, ರುಚಿನೂ ಆಗುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿ ಆಗುತ್ತೆ ಕೊತ್ತಂಬರಿ ಸೊಪ್ಪು. ಹೆಂಚು ಬಿಸಿ ಇಟ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಈ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ರೊಟ್ಟಿ ಹಾಕಿಬಿಟ್ಟು ಆ ಕಾಗದನ ತೆಗೀರಿ. ನೀವು ಬಾಳೆಲೆ ಇದ್ದರೆ ಮನೇಲಿ ಬಾಳೆಲೆಯಲ್ಲಿ ಮಾಡ್ಕೋಬೋದು. ಈ ಥರ ನೋಡಿ, ಈ ಥರ ತೆಗೀರಿ. ಬಾಳೆಲೆ ಇದ್ದರೆ ಬಾಳೆಲೆಯಲ್ಲಿ ಕೂಡ ಈ ಥರ ರೊಟ್ಟಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಎರಡು ಕಡೆಯೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಒಂದು ಸೈಡು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ತಿರುವಿ ಹಾಕಿ ಸೌಟಲ್ಲಿ ಅಥವಾ ಈ ಥರ ಇಕ್ಕಳದಲ್ಲಿ, ಇದರಲ್ಲಿ ಏನು ಚಿಮಟ ಇರುತ್ತಲ್ವ ಅದರಲ್ಲೂ ಮಾಡ್ಕೋಬೋದು. ಸೌಟಲ್ಲಿ ಆದರೆ ಸುಲಭ ಆಗುತ್ತೆ. ದೋಸೆ ಇಳಿಸೋ ಸೌಟ ಇರುತ್ತಲ್ವ, ದೋಸೆ ಸೌಟು, ಅದರಲ್ಲಿ ಮಾಡಿದರೆ ಅದೂ ಸುಲಭ ಆಗತ್ತೆ. ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾದಂಥ ಒಂದು ಚಟ್ನಿ ಜೊತೆ ಅಥವಾ ಪಲ್ಯಗಳು ಏನಾದರೂ ಇದ್ದರೆ ಅದರ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಎರಡು ಕಡೆ ಕೆಂಪಗಾಗುವವರೆಗೂ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಟರೆ ಸಾಕು, ಹೈ ಫ್ಲೇಮ್ ಬೇಡ. ಅಷ್ಟು ಹೊತ್ತಲ್ಲಿ ಇನ್ನೊಂದು ರೊಟ್ಟಿನೂ ಮಾಡ್ಬೋದು. ನೋಡಿ, ತುಂಬ ರುಚಿಯಾದಂಥ ಮಸಾಲೆ ಜೋಳದ ರೊಟ್ಟಿ. ಮಸಾಲೆ ಹಾಕಿರೋದ್ರಿಂದ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗುತ್ತೆ. ಈಗ ಇನ್ನೊಂದು ಅದೇ ರೀತಿ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಈ ಥರ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಆಮೇಲೆ ತೆಗೆದ್ರೆ ಆಯಿತು. ಒಂದು 2-3 ತುಂಡು ಇದ್ದರೆ ಬಟರ್ ಪೇಪರ್ ಇದ್ದರೆ ಸಾಕಾಗುತ್ತೆ. ಒಂದಲ್ಲಿ ಒಂದು 2-3 ರೊಟ್ಟಿ ಮಾಡೋಕ್ಕಾಗತ್ತೆ. ಈ ಥರ ಸೌಟಲ್ಲಿ ಮಾಡೋದು ಸುಲಭ ಆಗುತ್ತೆ. ದೋಸೆ ಇಡಿಸೋ ಸೌಟ್ ಇರುತ್ತಲ್ಲ ಅದರಲ್ಲಿ. ಬೆಳಗಿನ ತಿಂಡಿಗೆ ಒಂದು ವ್ಯವಸ್ಥೆ ಆಗುತ್ತೆ. ಬೆಳಗ್ಗೆ ಒಂದೇ ರೀತಿಯ ತಿಂಡಿ ಮಾಡಿ ಸಾಕಾಗಿರುತ್ತಲ್ವ, ಇದೊಂದು ವೆರೈಟಿ ಆಗುತ್ತೆ. ಚಟ್ನಿ ಜೊತೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಸಾಲೆ ರೊಟ್ಟಿ ಆಗಿರೋದ್ರಿಂದ. ನೀವು ಮಾಡಿ ನೋಡಿ ಚಟ್ನಿ ಜೊತೆ ಅಥವಾ ಇದು 2 ರೀತಿಯ ಚಟ್ನಿ ಮಾಡಿದ್ದೀನಿ ನಾನು. ಹಸಿರು ಸೊಪ್ಪಿನ ಚಟ್ನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸಿ ಮಾಡಿರೋಂಥ ಚಟ್ನಿ. ಆಮೇಲೆ ತೆಂಗಿನಕಾಯಿ ಚಟ್ನಿ, 2 ರೀತಿಯ ಚಟ್ನಿನೂ ಮಾಡಿದ್ದೆ. 2 ಚೆನ್ನಾಗಿ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.